ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷದ ವಿಚಾರ ಬಂದಾಗ ಒಂದು ಸೆಂಟಿಮೆಂಟ್ ಅನ್ನೋದು ಈಗಲೂ ಇದೆ. ಇದೆಲ್ಲನೂ ಕೂಡ ನನ್ನ ಮೇಲಿನ ದ್ವೇಷಕ್ಕೆ ರಾಜಕೀಯದ ಮುಖಂಡಗಳ ಪಿತೂರಿ. ನನಗೂ ಕಾಂಗ್ರೆಸ್ ಪಾರ್ಟಿ ಬಗ್ಗೆ ಒಲವೂ ಇದೆ, ದ್ವೇಷನೂ ಇದೆ, ಎರಡೂ ಇದೆ, ಇಲ್ಲ ಅಂತ ನಾನು ಹೇಳೋದು. ಕಾಂಗ್ರೆಸ್ ಪಾರ್ಟಿ ಇಸ್ ಎ ಪಾರ್ಟಿ ಆಫ್ ಮಾಸಸ್. ಎಲ್ಲ ಸಮುದಾಯಕ್ಕೂ ನ್ಯಾಯ ದೊರಕಿಸ್ಕೊಡೋದೇನಾದರೂ ಅಂದರೆ ಅದು ಕಾಂಗ್ರೆಸ್ ಪಾರ್ಟಿ. ನಿಮಗೆ ರಾಜಕೀಯ ಗುರುಗಳಾಗಿ ನಿಮ್ಮನ್ನ ತಿದ್ದಿ ತೀಡಿದವ್ರು ಯಾರು ಅನ್ನೋ ತಗೊಳಪ್ಪ ನೀನು ಅಧಿಕಾರ ಇದೆ ನನ್ನ ಹತ್ರ ನೀನು ಅನುಭವಿಸು ಅಂತ ಯಾರು ಕೊಡೋದಿಲ್ಲ. ಆಗ 800 ರೂಪಾಯಿವರೆಗೂ ಖರ್ಚು ಬರೋದು ಒಂದು ನಾಟಕ ಆಡಿಸೋಕ್ಕೆ. ಹಳ್ಳಿನಲ್ಲಿ ನಾಟಕ ಆಡಿಸ್ತಾ ಇದ್ದು, ನಾಟಕಕ್ಕೆ ಜನ ಸೇರೋರೆಲ್ಲ ಮಧ್ಯೆ ಹೋಗಿ ಭಾಷಣ ಮಾಡಿವ ನಾವು. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷದ ವಿಚಾರ ಬಂದಾಗ ಒಂದು ಸೆಂಟಿಮೆಂಟ್ ಅನ್ನೋದು ಈಗಲೂ ಇದೆ. ಅದು ಕಾಂಗ್ರೆಸ್ ಪಾರ್ಟಿ ಇದೆಯಲ್ಲ ನೋಡಿ, ಬೇರೆ ಬೇರೆಯವ್ರು ಏನೋ ಹೇಳಿದ್ರು ಗಾಂಧಿ ತಾತನ ಪಾರ್ಟಿ ಅಂತ ಹೇಳ್ಬೋದು, ಅದು ನನ್ನ ಹತ್ರ ಅಲ್ಲ. ಅಥವಾ ಕಾಂಗ್ರೆಸ್ ಪಾರ್ಟಿ ಏನೋ ದೊಡ್ಡದಾಗಿ ರಾಜಣ್ಣಂಗೆ ಸೀಟ್ ಕೊಟ್ಬಿಟ್ಟವ್ರೆ, MLA ಮಾಡವ್ರೆ, ಮಂತ್ರಿ ಮಾಡವ್ರೆ ಅಂತನೂ ಅಲ್ಲ. ಕಾಂಗ್ರೆಸ್ ಪಾರ್ಟಿ ಈಸ್ ಎ ಪಾರ್ಟಿ ಆಫ್ ಮಾಸಸ್. ಎಲ್ಲ ಸಮುದಾಯದ ಜನ ನೋಡಿ, ಕರ್ನಾಟಕದಲ್ಲಿ BJP ಬಂದರೆ ಯಾರ ಲಿಂಗಾಯತನ ಬಿಟ್ಟು ಬೇರೆ ಒಂದು ಚೀಫ್ ಮಿನಿಸ್ಟರ್ ಆಗಲ್ಲ. ದೇವೇಗೌಡನ ಪಾರ್ಟಿ ಬಂದರೆ ಒಕ್ಕಲಿಗನ ಬಿಟ್ಟು ಬೇರೆ ಚೀಫ್ ಮಿನಿಸ್ಟರ್ ಮಾಡೋದಿಲ್ಲ. ಅದೇ ಕಾಂಗ್ರೆಸ್ ಪಾರ್ಟಿ ಒಬ್ಬ ಸಣ್ಣ ಸಮುದಾಯ ಸವಿತಾ ಸಮಾಜದಂಥ ಮೊಯ್ಲಿ ಮತ್ತು ಇವತ್ತೇನೋ ದೇವರಾಜ ಅರಸು ದೊಡ್ಡ ಇದು ಅಂತ ನಾವೆಲ್ಲ ಬಿಂಬಿಸ್ತೀವಿ. 72ರಲ್ಲಿ ಚೀಫ್ ಮಿನಿಸ್ಟರ್ ಆಗೋವಾಗ ಅವರು MLAನೇ ಇಲ್ಲ, ಮತ್ತು ಅವ್ರ ಜಾತಿಯವ್ರು ಇನ್ನೊಬ್ಬ MLA ಇಲ್ಲ, ಧರ್ಮ್ ಸಿಂಗ್ ಇನ್ನೊಬ್ಬ MLA ಇಲ್ಲ, ಆ ಮೊಯ್ಲಿ ಇನ್ನೊಬ್ಬ MLA ಇಲ್ಲ. ನಾನು ಹೇಳೋದು ಈ ಥರದಲ್ಲಿ ಎಲ್ಲ ಸಮುದಾಯಕ್ಕೂ ನ್ಯಾಯ ದೊರಕಿಸ್ಕೊಡೋದೇನಾದರೂ ಅಂದರೆ ಅದು ಕಾಂಗ್ರೆಸ್ ಪಾರ್ಟಿನೇ. ಯಾರು ಏನೇ ಹೇಳ್ಕೋಬೋದು. ನನಗೂ ಕಾಂಗ್ರೆಸ್ ಪಾರ್ಟಿ ಬಗ್ಗೆ ಒಲವೂ ಇದೆ, ದ್ವೇಷನೂ ಇದೆ, ಎರಡೂ ಇದೆ, ಇಲ್ಲ ಅಂತ ನಾನು ಹೇಳೋದು. ಆದರೆ ಒಟ್ಟಾರೆಯಾಗಿ ಓವರಾಲ್ ರಿಸಲ್ಟ್ ಆಫ್ ದಿ ಪಾರ್ಟಿ ಈಸ್ ಅ ಪಾರ್ಟಿ ಆಫ್ ಮಾಸಸ್ ಆ್ಯಂಡ್ ಇಟ್ ಕೇರ್ಸ್ ಫಾರ್ ಎವ್ರಿಬಡಿ. ಅದಕ್ಕೋಸ್ಕರ ನಾನು ಏನೇ ಇರ್ಬೋದು, ನನ್ನ ಹಿನ್ನಡೆ ಆಗ್ಬೋದು, ಮುನ್ನಡೆ ಇರ್ಬೋದು, ಇದೆಲ್ಲನೂ ಕೂಡ ನನ್ನ ಮೇಲಿನ ದ್ವೇಷಕ್ಕೆ ರಾಜಕೀಯದ ಮುಖಂಡಗಳ ಪಿತೂರಿ. ಜಿಲ್ಲೆ, ರಾಜ್ಯ, ರಾಷ್ಟ್ರ ಎಲ್ಲನೂ ಇರ್ತದೆ. ಅದನ್ನೆಲ್ಲ ನಾವು ಎದುರಿಸ್ಕೊಂಡು ಮುಂದೆ ಬರ್ತಕ್ಕಂಥದ್ದು ಆಗಬೇಕು. ರಾಜಕೀಯದಲ್ಲಿ ಅಧಿಕಾರ ಯಾರೂ ಕೂಡ ಬಂದು ತಗೊಳಪ್ಪ ನೀನು ಅಧಿಕಾರ ಇದೆ ನನ್ನ ಹತ್ರ ನೀನು ಅನುಭವಿಸು ಅಂತ ಯಾರೂ ಕೊಡೋದಿಲ್ಲ. ರಾಜಕೀಯದಲ್ಲಿ ಯಾವಂಥವಿದೆ ಇರೋನ್ನ ಅಧಿಕಾರನ ಇಲ್ಲದೆ ಇದ್ದವನು ಕಿತ್ಕೊಳ್ತಾನೆ, ಅದು ಪ್ರಯತ್ನ ಮಾಡ್ತಾನೆ. ಅದೇ ಸಂಘರ್ಷ ಇರ್ತಕ್ಕಂಥದ್ದು. ಈ ಸಂಘರ್ಷಕ್ಕೆ ಕಾಂಗ್ರೆಸ್ ಪಾರ್ಟಿನಲ್ಲಿ ಅವಕಾಶವೂ ಇದೆ ಮತ್ತು ಅದಕ್ಕೆ ರಿಸಲ್ಟ್ ಕೂಡ ಇರ್ತದೆ. ಸರ್, ಈಗ ದೇವರಾಜ ಅರಸು ಮತ್ತು ಲಕ್ಕಪ್ಪ ಅವರು ತಮ್ಮ ರಾಜಕೀಯ ಗುರುಗಳು ಅಂತ ಎಲ್ಲರೂ ಕೂಡ ವಿಶ್ಲೇಷಣೆ ಮಾಡ್ತಾರೆ. ನಿಮಗೆ ರಾಜಕೀಯ ಗುರುಗಳಾಗಿ ನಿಮ್ಮನ್ನು ತಿದ್ದಿ ತೀಡಿದವ್ರು ಯಾರು ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಯಾಕೆಂದರೆ ರಾಜಕೀಯವಾಗಿ ನೋಡಿ, ಲಕ್ಕಪ್ಪನವರು PSPಯಿಂದ ಬಂದವರು. 62ರಲ್ಲಿ MLA ಆಗ್ತಾರೆ ಅವರು. ಫಸ್ಟ್ PSPನಲ್ಲಿ ಅವರು MV ರಾಮರಾವ್ ನಮ್ಮ ತುಮಕೂರಿನವರೇ ಹೋಮ್ ಮಿನಿಸ್ಟರ್ ಇರ್ತಾರೆ. ಅವರು 67ರಲ್ಲಿ ಅವರು ಏನು ಮಾಡ್ತಾರೆ, ಅದಕ್ಕಿಂತ ಮುಂಚೆ 63, 64 ಆಗೆಲ್ಲ PSP ನಮ್ಮ ಜಿಲ್ಲೆಯಲ್ಲಿ ಸ್ಟ್ರಾಂಗ್ ಇರ್ತಾಯಿತ್ತು. ಇವರು MV ರಾಮರಾವ್ ಹೋಮ್ ಮಿನಿಸ್ಟರ್. ನಮ್ಮ ಜನಗಳಿಗೆ, ಇತ್ತೀಚಿನ ಯುವಕರಿಗೆ, ಜನಕ್ಕೆ ಭಾಳಷ್ಟು ಇತಿಹಾಸ ಗೊತ್ತಿರೋದಿಲ್ಲ. ಹೋಮ್ ಮಿನಿಸ್ಟರ್ ಇರೋವಾಗ ಇವರು ಹೊನ್ನುಡಿಕೆಯಲ್ಲಿ ಒಂದು ನಾಟಕ ಆಡ್ತಾರೆ ಕಾಂಗ್ರೆಸ್ನವರು. PSP ಅವರು ನಾಟಕದಲ್ಲೇ ಬೇರೆ ಸಮಯದಲ್ಲಿ ಕಾಂಗ್ರೆಸ್ ಬಿಟ್ಟು ಬೇರೆ ಪಾರ್ಟಿಯಿಂದ ಜನ ತೋರಿಸ್ಕೊಳ್ಳೋಕ್ಕೆ ಹೆದರ್ಕೊಳ್ಳೋರು. PSPನಲ್ಲಿ ಜನ ಸೇರ್ತಾ ಇರಲಿಲ್ಲ. ಆಗ 800 ರೂಪಾಯಿವರೆಗೂ ಖರ್ಚು ಬರೋದು ಒಂದು ನಾಟಕ ಆಡಿಸೋಕ್ಕೆ. ಹಳ್ಳಿನಲ್ಲಿ ನಾಟಕ ಆಡಿಸ್ತಾ ಇದ್ದು, ನಾಟಕಕ್ಕೆ ಜನ ಸೇರೋರೆಲ್ಲ ಮಧ್ಯೆ ಹೋಗಿ ಭಾಷಣ ಮಾಡಿವ ನಾವು. ಅದಕ್ಕೆ ಅದನ್ನೇ ಈ ಕಾಂಗ್ರೆಸ್ನವರು ಕೂಡ ಮಾಡಿದ್ರು. ಹೊನ್ನುಡಿಕೆಯಲ್ಲಿ ಏನಾಗ್ತದೆ, MV ರಾಮರಾವ್ ಹೋಮ್ ಮಿನಿಸ್ಟರ್ ಇರ್ತಾರೆ, ನಾಟಕ ಆಡಿಸ್ತಾರೆ. ಅಲ್ಲಿ ನಾರಾಯಣಗೌಡ ಅವರ ತಂದೆ ನರಸೇಗೌಡ ಅಂತ ಇರ್ತಾರೆ, ಅವ್ರು ಕಲ್ಲೋಡಿಸ್ಬಿಡ್ತಾರೆ ಅಲ್ಲಿ ಅವ್ರ MV ರಾವ್ ಹೋಮ್ ಮಿನಿಸ್ಟರ್ ಇದಕ್ಕೆ. ಆಗ ಒಂದು ಕಾನೂನು ತರ್ತಾರೆ, ಹಳ್ಳಿನಲ್ಲಿ ಯಾರೇ ನಾಟಕ ಆಡಬೇಕಾದ್ರೂ ಕೂಡ ಅಲ್ಲಿ ತಾಲೂಕು ಮ್ಯಾಜಿಸ್ಟ್ರೇಟ್ ಅಂದರೆ ತಹಶೀಲ್ದಾರಿಂದ ಪರ್ಮಿಷನ್ ತಗೋಬೇಕು ಅಂತ ಒಂದು ಕಾಯ್ದೆನೇ ಮಾಡ್ತಾರೆ. ನಾವು ಆ ಕಾಯ್ದೆ ವಿರುದ್ಧವಾಗಿ ಇದೇ ಗಂಗಸನೂರಲ್ಲಿ SM ಕೃಷ್ಣ, KH ರಂಗನಾಥ್, A ಶಿವಾನಂದ ಸ್ವಾಮಿ, ಬಸವರಾಜು, ಲಕ್ಕಪ್ಪ, ನಾವು ಸ್ಟೂಡೆಂಟ್ಸು ಒಂದು 25 ಜನ ಒಂದು ನಾಟಕ ಆಡ್ತೀವಿ. ಇಲ್ಲಿ ಹೋಗಿ ಲೈಸೆನ್ಸ್ ತಗೊಳ್ಳಲ್ಲ ನಾವು, ನೀವೇನು ಮಾಡ್ತೀರಾ ಮಾಡಿ ಅಂತೇಳಿ. ಆಗ NV ಭಟ್ ಅಂತ SP ಇರ್ತಾನೆ ಇಲ್ಲಿ, ಅವರು 144 ಹಾಕ್ಬಿಡ್ತಾನೆ. ಸರಿ, ನಾವು ನಾಟಕ ಆಡೋದೇ ಬಿಡೋದಿಲ್ಲ ಅಂತ ನಾವು ಎದುರಿಸ್ತೀವಿ. ಅವಾಗ ಅವನು NV ಭಟ್ ಹೇಳ್ತಾನೆ, ನೋಡಪ್ಪ ನೀವು 5 ಜನ ಸ್ಟೇಜ್ ಮೇಲೆ ನಿಂತ್ಕೊಂಡೆ ಅರೆಸ್ಟ್ ಮಾಡ್ತೀವಿ, ನೀವು 4 ಜನ ಆಡ್ಕೊಳ್ಳಿ, ನಾವೇನು ಮಾಡೋದಿಲ್ಲ ಅಂತ ಹೇಳ್ಬಿಡ್ತಾನೆ. ಇದೇ ಗಂಗಸನದಲ್ಲೇ. ಸರಿ, ಅದು ನನ್ನ ಹತ್ರ ಪೇಪರ್ ಕಟ್ಟಿಂಗ್ ಇಲ್ಲ, ಒಂದು ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಬಂದಿತ್ತು, ಟೈನಿ ವಿಲೇಜ್ ಇನ್ ತುಮಕೂರು ತಾಲೂಕು ಪ್ಯಾಕ್ಡ್ ವಿತ್ ಪೊಲೀಸ್ ಅಂತ ಬರೆದಿದ್ದ. ಅವಾಗ ಒಂದು ಅದೆಲ್ಲದು ಹುಡುಕ್ತಿದ್ದೀನಿ, ಸಿಗ್ತಾಯಿಲ್ಲ ನನ್ನ ಹತ್ರ. ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಬಂದಿತ್ತು. ಸರಿ, ಆಗ 4 ಜನ ಪಾತ್ರಧಾರಿಗಳು ಕಂದ ಪಂದ ಹೇಳ್ಕೊಂಡು ನಾವೆಲ್ಲ ಕೂತಿದ್ದೋ.
ಈ ಮಧ್ಯೆ ಯಾವನ ಒಬ್ಬ ಊರಾರ ಹಾಕೋಕ್ಕೆ ಮೆಡ್ಲು 5 ರೂಪಾಯಿದ್ದು ಪಿನ್ ಹಾಕೋರು ಅವಾಗ ಆಡೋನಿಗೆ 5 ರೂಪಾಯಿದ್ದು ಚುಚ್ಕೊಂಬಂದು ಪಿನ್ ಹಾಕ್ಬಿಟ್ಟು ಒಂದು ಊನಾರ ಹಾಕಿ ಹೋಗ್ಬಿಡೋರು. ಅವ್ನು ಯಾವನೋ ಬಂದು ಪಿನ್ ಹಾಕಿ ಊನಾರ ಹಾಕೋಕ್ಕೆ ಮೇಲಕ್ಕೆ ಬಂದು 5 ಜನ ಆಯ್ತಲ್ಲ 5 ಜನ ಅರೆಸ್ಟ್ ಮಾಡಿಬಿಟ್ಟವ್ರು. ಸೊ ಹೀಗೆ ಇವೆಲ್ಲ ಇತಿಹಾಸಗಳನ್ನು ಹಿಂದೆ ನಾವು ಅಂದರೆ ಇವು ಎಲ್ಲ ಹಳ್ಳಿಗಳಲ್ಲಿ ನಡೀತಕ್ಕಂಥದ್ದು ಹೋರಾಟದ ಕಿಚ್ಚು. ಅದು ಸರಿ ತಪ್ಪು ಎರಡನೇ ವಿಚಾರ, ಅದೆಲ್ಲ ಇರ್ತದೆ. ನಾನು ಹೇಳೋಕ್ಕೇನು ಇದನ್ನೆಲ್ಲ ಯಾಕೆ ಹೇಳಿದೆ ಅಂದರೆ, ಈ ದ್ವೇಷಕ್ಕೆ ನಿಜಲಿಂಗಪ್ಪ ಮತ್ತು ಎಂ ವಿ ರಾಮರಾವ್ ಇಬ್ಬರು ಸೇರಿ ಗೂಳೂರು ಕ್ಷೇತ್ರ ಅವರೇನು ಅವಾಗ ಹೆಬ್ಬೂರು ಕ್ಷೇತ್ರ ಅಂತ ಇತ್ತು, ಆಗ ಹೆಬ್ಬೂರು ಕ್ಷೇತ್ರದಲ್ಲಿ ಅವರು MLA ಏನಿದ್ರು 62ರಲ್ಲಿ ಅದನ್ನು ಗೂಳೂರು ಕ್ಷೇತ್ರ ಅಂತ ಮಾಡಿ ರಿಸರ್ವ್ ಮಾಡಿಬಿಡ್ತಾರೆ. ರಿಸರ್ವ್ ಮಾಡಿದಾಗ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡ್ತಾರೆ, ಯಾರು ಲಕ್ಕಪ್ಪನೇ ಕೊಟಾವಳೆ ಅಂತೇಳಿ ಅವರು ಸ್ಪೀಕರ್ ಇರ್ತಾರೆ. ಅವ್ರಿಗೆ ಹೇಳ್ತಾರೆ ಅವರು, ಅಧ್ಯಕ್ಷರೇ, ಈ ಮುಖ್ಯಮಂತ್ರಿ ಈ ಗೃಹ ಮಂತ್ರಿ ಎಲ್ಲ ಸೇರಿ ನನ್ನ ಕ್ಷೇತ್ರನ ಇವತ್ತು ರಿಸರ್ವ್ ಮಾಡವ್ರೆ, ನಾನು ನೆಕ್ಸ್ಟ್ ಲೋಕಸಭೆಗೆ ಹೋಗಿ ಲೋಕಸಭೆಯಲ್ಲಿ ಮಾಡಿರೋ ಅನ್ಯಾಯ ಎಲ್ಲ ಭಾಷಣ ಮಾಡ್ತೀನಿ ರೀ ಅಂತ ಅಲ್ಲಿ ಹೇಳ್ತಾರೆ. ಮನುಷ್ಯನ ಒಂದು ದೂರದೃಷ್ಟಿ ಹೋರಾಟದ ಮನೋಭಾವ ಹೇಗಿರುತ್ತೆ. ನೆಕ್ಸ್ಟ್ ಪಾರ್ಲಿಮೆಂಟ್ 67ರಲ್ಲಿ ನಿಲ್ತಾರೆ. ನಿಂತಾಗ ಬರೀ 250 ಟೋಟಲ್ ಪಾರ್ಲಿಮೆಂಟ್ ಗೆಲ್ತಾರೆ. 250 votes 52 ಪಾರ್ಲಿಮೆಂಟ್ಗೆ. ಸರಿ, ಇವರು ಹೋಮ್ ಮಿನಿಸ್ಟ್ರು ನಿಜಲಿಂಗಪ್ಪ ಚೀಫ್ ಮಿನಿಸ್ಟರ್ ಬಂದು ಆ ರಿಟರ್ನಿಂಗ್ ಆಫೀಸರು ಒಬ್ಬ ಸಿಂಗ್ ಅಂತ ಹೇಳಿ ಪ್ರೊಬೇಷನ್ IAS ರಿಟರ್ನಿಂಗ್ ಆಫೀಸರ್ ಇರ್ತಾನೆ. ಅವ್ನು IB ಕರೆಸ್ಕೊಂಡು ಇವ್ರಿಗೆ ಸರ್ಟಿಫಿಕೇಟ್ ಕೊಟ್ಬಿಡು, ಆಮೇಲೆ ನೋಡ್ಕೊಳ್ಳೋಣ ಏನಾಗ್ತದೆ, ಕೋರ್ಟ್ಗೆ ಹೋಗ್ಲಿ ಅಂತ ಹೇಳ್ತಾರೆ. ಅವ್ನು ಮಾಡೋದಿಲ್ಲ, ಬೇಕಾದ್ರೆ ರೀಕೌಂಟ್ ಮಾಡ್ತೀನಿ ನಾನು, ಐ ವಿಲ್ ನಾಟ್ ಗೋ ಫಾರ್ ಸಚ್ ಥಿಂಗ್ಸ್ ಅಂತ ಹೇಳಿ ರೀಕೌಂಟ್ ಮಾಡ್ತಾನೆ. ರೀಕೌಂಟ್ ಮಾಡಿದಾಗ ಇನ್ನೂ ಜಾಸ್ತಿ ಬಂದುಬಿಡ್ತವೆ. ಸೊ ಹೀಗಾಗಿ ಇದು ಲಕ್ಕಪ್ಪನವ್ರ ವ್ಯಕ್ತಿತ್ವ ಏನಂದರೆ, ಮನುಷ್ಯ ಹೋರಾಟದ ಮನುಷ್ಯ ಆತ. ಯಾವುದನ್ನ ಒಂದು ಊರಲ್ಲಿ ಒಂದು ಕಾರ್ಯಕರ್ತನಿಗೆ ಒಂದು ತೊಂದರೆ ಆಯಿತು ಅಂದರೆ, ಬರೇ ಹೋಗೋಣ ಊರಲ್ಲಿ ಯಾರೋ ನಮ್ಗೆ ಹಿಂಗೆ ಮಾಡಿಬಿಟ್ಟವ್ರಂತೆ ಅಂತೇಳಿ ಹುಡುಗ ಪಡೆದು ಕರ್ಕೊಂಡು ಅವರೇ ಹೋಗೋರು. ಯಾಕೆಂದರೆ ಒಬ್ಬ ಕಾರ್ಯಕರ್ತನ ಧೈರ್ಯ, ರಕ್ಷಣೆ ಕೊಡುವಂಥದ್ದು, ಧೈರ್ಯ ತುಂಬುವಂಥದ್ದು ಮಾಡ್ತಾ ಇದ್ದಂಥದ್ದು. ನಾವು ಅದನ್ನು ನೋಡ್ಕೊಂಡೇ ನಾವು ಅವರ MP ಇರೋನೇ ಹೋಗಿ ಊರಲ್ಲಿ ನಿಂತ್ಕೊಂಡು ಯಾವನವನು ಅಂತ ಕೇಳ್ತಾರೆ ಅನ್ನೋವಾಗ, ನಾವು ನಮ್ಮನ್ನು ನಂಬಿರೋರಿಗೆ ಯಾರಿಗಾರ ತೊಂದರೆ ಆದರೆ ನಾವು ಅವ್ರಿಗೆ ರಕ್ಷಣೆಗೆ ಹೋಗದೆ ಇದ್ದರೆ ಏನಪ್ಪ ಅಂತೇಳಿ ಅಂಥವರಿಂದ ನಾವು ಕಲ್ತಿರೋ ಅಂಥದ್ರಲ್ಲಿ ನಾವು ಇದನ್ನು ಮುಂದುವರ್ಸ್ಕೊಂಡು ಬಂದಿದ್ದೀವಿ ಅಷ್ಟೇ. ಎಸ್ ಸರ್. ಈ ರಾಜಕೀಯ ಎಲ್ಲವುದೂ ನಡೆಯುವಂಥ ಸಂದರ್ಭದಲ್ಲಿ, ನೀವು ಸಚಿವರಾಗಿರೋವಂಥ ಸಂದರ್ಭದಲ್ಲಿ ಹಾಸನ ನಿಮ್ಮ ಆಯ್ಕೆ ಆಗತ್ತೆ. ಇವತ್ತಿಗೆ ಹಾಸನ ಜಿಲ್ಲೆನ ನಾವು ಈ ಒಂದು ಟರ್ಮ್, ಈ ಟೈಮ್ ಪೀರಿಯಡ್ ಬಿಟ್ಟು ಮೊದಲು ನೋಡ್ತಿದ್ದ ಹಾಸನ ಜಿಲ್ಲೆನೇ ಬೇರೆ, ಇವತ್ತಿಗೆ ನಾವು ನೋಡ್ತಿರೋ ರೀತಿನೇ ಹಾಸನ ಜಿಲ್ಲೆನ ಬೇರೆ. ನೋಡಿ, ಆ ಒಂದು ಬದಲಾವಣೆ ಅಷ್ಟು ಆ ಒಂದು ದೊಡ್ಡ ಮಟ್ಟದಲ್ಲಿ ತಂದಂಥವ್ರು KN ರಾಜಣ್ಣ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ಓಪನ್ ಸೀಕ್ರೆಟ್. ನೋಡಿ